ಪ್ರಧಾನಿ ನರೇಂದ್ರ ಮೋದಿ 5 ದೇಶಗಳ ಪ್ರವಾಸವನ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಈ 5 ರಾಷ್ಟ್ರಗಳ ಭೇಟಿಯನ್ನು ಮುಗಿಸಿದ ಮೇಲೆ ಗುರುವಾರ ಭಾರತಕ್ಕೆ ವಾಪಸ್ ಬಂದಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ರಾಜತಾಂತ್ರಿಕ ಭೇಟಿಗಳಾದ ಮೇಲೆ ಪ್ರಧಾನಿ ಮೋದಿ ದೆಹಲಿಗೆ ಬಂದಿದ್ದಾರೆ. ಈ ಭೇಟಿ ರಾಜತಾಂತ್ರಿಕ ವಿಷಯದಲ್ಲಿ ಭಾರತದ ಪಾಲಿಗೆ ಅತ್ಯಂತ ಪ್ರಮುಖ ಅಂತ ಕರೆಸಿಕೊಳ್ತಾ ಇದೆ. ಇಂಧನ ಭದ್ರತೆ, ತಾಂತ್ರಿಕ ಸಹಕಾರ, ಹವಾಮಾನ ಬದಲಾವಣೆ ಮತ್ತು ರಕ್ಷಣಾ ಪಾಲುದಾರಿಕೆಗಳನ್ನು ಸ್ಟ್ರಾಂಗ್ ಮಾಡೋದೇ ಈ ಭೇಟಿಯ ಪ್ರಮುಖ ಉದ್ದೇಶಗಳಾಗಿದ್ವು. ಅಷ್ಟಕ್ಕೂ ಈ ಯುಎಇ ಭೇಟಿಯಿಂದ ಏನ್ ಲಾಭ ಅಂತ ನೋಡೋದಾದ್ರೆ, ಮೇ 15ನೇ ತಾರೀಕು ಪ್ರಧಾನಿ ಮೋದಿ ಅವರು ಯುಎಇಗೆ ಭೇಟಿ ಕೊಟ್ಟರು. ಇದು ಅವರ 5 ರಾಷ್ಟ್ರಗಳ ಪ್ರವಾಸದ ಮೊದಲ ಡೆಸ್ಟಿನೇಷನ್ ಆಗಿತ್ತು. ಈ ಭೇಟಿ ಸಂದರ್ಭದಲ್ಲಿ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರು ಅಬುದಾಬಿಯಲ್ಲಿ ಆತ್ಮೀಯವಾಗಿ ವೆಲ್ಕಮ್ ಮಾಡಿಕೊಂಡ್ರು. ಈ ಸಮಯದಲ್ಲಿ ಎರಡೂ ದೇಶಗಳು ರಕ್ಷಣಾ ಒಪ್ಪಂದಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದವು. ಇದರಲ್ಲಿ ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆ ಚೌಕಟ್ಟಿನ ಸಹಿ ಕೂಡ ಇದೆ. ಪಶ್ಚಿಮ ಏಷ್ಯಾದಲ್ಲಾಗ್ತಾ ಇರೋ ಇಂಧನ ಬಿಕ್ಕಟ್ಟನ್ನ ಬಗೆಹರಿಸೋದಕ್ಕೆ ಕಾರ್ಯತಂತ್ರದ ಪೆಟ್ರೋಲಿಯಂ ಮೀಸಲು ಪ್ರದೇಶಕ್ಕೆ 30 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನ ಕೊಡುಗೆ ಕೊಡೋದಕ್ಕೆ ಹಾಗೆ ಎಲ್ಪಿಜಿ ಪೂರೈಕೆ ಮಾಡೋದಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಯುಎಇ ಭಾರತೀಯ ಮಾರುಕಟ್ಟೆಗಳಲ್ಲಿ $5 ಬಿಲಿಯನ್ ಹೂಡಿಕೆ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿತು. ಹೆಚ್ಚುವರಿಯಾಗಿ ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ನಹ್ಯಾನ್ ಹಾರ್ಮುಜ್ ಜಲಸಂಧಿ ಮೂಲಕ ಸುರಕ್ಷಿತ ಸರಕು ಸಾಗಣೆ ಬಗ್ಗೆ ಪ್ರತಿಪಾದಿಸಿದ್ರು. ಇನ್ನು ನೆದರ್ಲ್ಯಾಂಡ್ ಭೇಟಿ. ಪ್ರಧಾನಿ ಮೋದಿಯವರು ನೆದರ್ಲ್ಯಾಂಡ್ಸ್ಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರು ಸಾಂಸ್ಕೃತಿಕ, ರಾಜತಾಂತ್ರಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸಿದ್ದಾರೆ. ಈ ಭೇಟಿ ಸಮಯದಲ್ಲಿ ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನ ಮೇಲ್ದರ್ಜೆಗೇರಿಸಲಾಯಿತು. ಡಚ್ ಸರ್ಕಾರ ಚೋಳ ಸಾಮ್ರಾಜ್ಯದಿಂದ 11ನೇ ಶತಮಾನದ ತಾಮ್ರ ಫಲಕಗಳನ್ನು ಭಾರತಕ್ಕೆ ಹಸ್ತಾಂತರ ಮಾಡಿತು. ಇದಲ್ಲದೆ ಭಾರತದಲ್ಲಿ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಪ್ಲಾಂಟ್ ಸ್ಥಾಪನೆ ಹಾಗೆ ತಾಂತ್ರಿಕ ಸಹಕಾರಕ್ಕೆ ಪ್ರಮುಖ ಕಂಪನಿಗಳಾದ ಎಎಸ್ಎಂಎಲ್ ಮತ್ತು ಟಾಟಾ ಎಲೆಕ್ಟ್ರಾನಿಕ್ಸ್ ನಡುವೆ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದಾದ ಮೇಲೆ ಭೇಟಿ ಕೊಟ್ಟಿದ್ದು ಸ್ವೀಡನ್ಗೆ. ಪ್ರಧಾನಿ ಮೋದಿಯವರ ಸ್ವೀಡನ್ ಭೇಟಿ ದ್ವಿಪಕ್ಷೀಯ ಸಂಬಂಧಗಳಿಗೆ ಹೊಸ ಪ್ರಚೋದನೆಯನ್ನ ನೀಡೋ ಅನೇಕ ಪ್ರಮುಖ ಫಲಿತಾಂಶಗಳನ್ನು ಕೊಟ್ಟಿದೆ. ದ್ವಿಪಕ್ಷೀಯ ಸಂಬಂಧಗಳನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸೋದು, ಜಂಟಿ ನವ ಪಾಲುದಾರಿಕೆಯ 2ನೇ ಹಂತ ಮತ್ತು ಭಾರತ ಸ್ವೀಡನ್ ತಂತ್ರಜ್ಞಾನ ಮತ್ತು ಎಐ ಕಾರಿಡಾರ್ ಅನ್ನು ಶುರು ಮಾಡೋದು, ಮುಂದಿನ 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರವನ್ನು ದ್ವಿಗುಣಗೊಳಿಸೋ ಮಹತ್ವಾಕಾಂಕ್ಷೆಯ ಗುರಿಯನ್ನು ನಿಗದಿಪಡಿಸೋದು ಸೇರಿದ ಹಾಗೆ ನಡೆದಂತಹ ಚರ್ಚೆಗಳು ಕೂಡ ಪಾಸಿಟಿವ್ ಆಗಿದೆ. ಸ್ವೀಡಿಷ್ ಜನರು, ಸ್ವೀಡಿಷ್ ಸರ್ಕಾರ, ಪ್ರಧಾನಿ ವುಲ್ಫ್ ಕ್ರಿಸ್ಟರ್ಸನ್ ಅವರ ಪ್ರೀತಿ ಮತ್ತು ಸ್ನೇಹಕ್ಕಾಗಿ ಮೋದಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ರು. ನಂತರ ಭೇಟಿ ಕೊಟ್ಟಿದ್ದು ನಾರ್ವೆಗೆ. ಇದೊಂದು ರೀತಿ ಐತಿಹಾಸಿಕ ಭೇಟಿಯಾಗಿತ್ತು. ಈ ಭೇಟಿ ಭಾರತಕ್ಕೆ ಆರ್ಥಿಕ, ಕಾರ್ಯತಂತ್ರ, ತಾಂತ್ರಿಕ ಹಾಗೆ ರಾಜತಾಂತ್ರಿಕ ರಂಗಗಳಲ್ಲಿ ಅನೇಕ ಮಹತ್ವದ ಸಾಧನೆಗಳನ್ನು ಕೊಟ್ಟಿದೆ. ಭಾರತ ಮತ್ತು ನಾರ್ವೆ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನ ನವೀಕರಿಸಿ ಹಸಿರು ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಘೋಷಿಸಿದಾವೆ. ಇನ್ನು ಒಟ್ಟು 12 ಪ್ರಮುಖ ಒಪ್ಪಂದಗಳಿಗೆ ಇಲ್ಲಿ ಸಹಿ ಹಾಕಿರೋದು. ಇದು ಪ್ರಾಥಮಿಕವಾಗಿ ಹಸಿರು ಹೈಡ್ರೋಜನ್, ಪವನ ಶಕ್ತಿ ಮತ್ತು ಇಂಗಾಲ ಸೆರೆ ಹಿಡಿಯೋ ತಂತ್ರಜ್ಞಾನಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವಂತಹ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿದ್ದು. ಭಾರತದ 7,000 ಕಿಲೋಮೀಟರ್ಗಿಂತ ಹೆಚ್ಚಿನ ಕರಾವಳಿ ಅಭಿವೃದ್ಧಿ, ಹಸಿರು ಸಾಗಣೆ, ಬಂದರು ಮೂಲ ಸೌಕರ್ಯದ ಜಂಟಿ ಕೆಲಸ ಮತ್ತು ಬಾಹ್ಯಾಕಾಶದ ಶಾಂತಿಯುತ ಬಳಕೆಯ ಬಗ್ಗೆ ಸಂಶೋಧನೆಗಾಗಿ ಇಸ್ರೋ ಮತ್ತು ನಾರ್ವೆ ನಡುವೆ ವಿಶೇಷ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ನಂತರ ಭೇಟಿ ಕೊಟ್ಟಿದ್ದು ಕೊನೆಯದಾಗಿ ಇಟಲಿಗೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 5 ರಾಷ್ಟ್ರಗಳ ಭೇಟಿಯ ಕೊನೆ ಹಂತವನ್ನ ಇಟಲಿಯಲ್ಲಿ ಕಂಪ್ಲೀಟ್ ಮಾಡಿದ್ದು, ಇಲ್ಲಿ ಅವರು ಇಟಲಿ ಗಣರಾಜ್ಯದ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರನ್ನ ಪ್ರತಿಷ್ಠಿತ ವಿಲ್ಲಾ ಡೋರಿಯಾ ಫ್ಯಾಂಫಿಲಿಯಲ್ಲಿ ಭೇಟಿಯಾದರು. ಅವರಿಗೆ ವಿದ್ಯುಕ್ತ ಗೌರವ ವಂದನೆಯನ್ನ ಕೊಡಲಾಯಿತು. ನಂತರ ನಿಯೋಗ ಮಟ್ಟದ ಮಾತುಕತೆಗಳು ನಡೆದವು. ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-29 ಅನುಷ್ಠಾನದಲ್ಲಿನ ಪ್ರಗತಿಯನ್ನ ಉಭಯ ನಾಯಕರು ಪರಿಶೀಲನೆ ಮಾಡಿದ್ರು. ಹಾಗೆ ವಿಶೇಷವಾಗಿ ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ, ನೀಲಿ ಆರ್ಥಿಕತೆ, ಸಂಪರ್ಕ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನ ಇನ್ನಷ್ಟು ಆಳಗೊಳಿಸೋದಕ್ಕೆ ಹಾಗೆ ಉತ್ಕೃಷ್ಟಗೊಳಿಸೋದಕ್ಕೂ ಕೂಡ ಪರಸ್ಪರ ಒಪ್ಪಿಕೊಂಡಿದ್ದಾರೆ. ಇದಲ್ಲದೆ ಭೌಗೋಳಿಕ ರಾಜಕೀಯಕ್ಕೂ ಸಂಬಂಧಿಸಿದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಒಟ್ಟಿನಲ್ಲಿ 5 ದಿನಗಳ ಕಾಲ ನಡೆದ ಪ್ರಧಾನಿ ನರೇಂದ್ರ ಮೋದಿ ಅವರ 5 ರಾಷ್ಟ್ರಗಳ ಭೇಟಿ ಭಾರತಕ್ಕೆ ಆರ್ಥಿಕವಾಗಿ, ರಾಜತಾಂತ್ರಿಕವಾಗಿ ಕೆಲವೊಂದು ದ್ವಿಪಕ್ಷೀಯ ಒಪ್ಪಂದಗಳ ಮೂಲಕ ಲಾಭ ತರೋದಂತೂ ಖಚಿತ.
ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.